ನಾನಿಲ್ಲಿ ಗೀ ರೈಸ್ ರೆಸಿಪಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ಗೀ ರೈಸ್ಗೆ ಏನೇನು ಬೇಕಂದ್ರೆ 5 ಗೋಡಂಬಿ, 5 ಬಾದಾಮಿ, 1 ಏಲಕ್ಕಿಕಾಯಿ, ತೆಂಗಿನಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ತೆಂಗಿನಕಾಯಿನ ಅದರಲ್ಲಿ ಹಾಲು ಮಾಡ್ಕೊಬೇಕು. ಮಸಾಲೆಗೆ ಏನೇನು ಬೇಕು ಅದನ್ನು ಇಲ್ಲಿ ತೋರಿಸಿದ್ದೀನಿ ನೋಡಿ. ಏನೇನು ಯೂಸ್ ಮಾಡ್ತಿದ್ದೀನಿ ಗೀ ರೈಸ್ ಮಾಡೋಕ್ಕೆ. ಇಲ್ಲಿ ಮೆಣಸಿನ್ಕಾಯಿ ಸ್ಕಿಪ್ ಮಾಡಿದ್ದೀನಿ, ಹಸಿಮೆಣ್ಸಿನ್ಕಾಯಿ ಹಾಕ್ಕೊಬೋದು, ಮತ್ತು ಪಲಾವ್ ಎಲೆನೂ ಕೂಡ ಹಾಕ್ಕೊಬೋದು. ಈಗ ತೆಂಗಿನಕಾಯಿನ ಹಾಲು ಮಾಡ್ಕೊಳ್ಳೋದಕ್ಕೆ ಇದನ್ನ ಫುಲ್ಲನ್ನು ಮೂರೂ ಮಿಕ್ಸಿಗೆ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿ ಪೇಸ್ಟ್ ಮಾಡಿ ಇಟ್ಕೊಬೇಕು. ಪೇಸ್ಟ್ ಮಾಡಿ ಅದನ್ನು ತೆಂಗಿನಕಾಯಿನೇ ಸಪ್ರೇಟಾಗಿ ಅದರಲ್ಲಿ ಬರೋ ಹಾಲನ್ನ ಮಾತ್ರ ತೊಗೋಬೇಕು. ಹಾಲು ಮಾತ್ರ ಸಪ್ರೇಟ್ ತೊಗೊಂಡು ಅದನ್ನ ತೆಂಗಿನಕಾಯಿದು ಹೊಟ್ಟು ಬರುತ್ತಲ್ಲ ಅದನ್ನೆಲ್ಲ ಸಪ್ರೇಟ್ ಮಾಡಿ ಇಟ್ಕೊಬೇಕು. ಹೀಗೆ ರುಬ್ಬಿಟ್ಕೊಂಡು ಮಾಡ್ಕೊಂಡಿರೋಂಥ ಹಾಲಿಗೆ ತೆಂಗಿನ ಹಾಲಿಗೆ ಹಾಲನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹಸುವಿನ ಹಾಲು ಒಂದು ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಹಾಲನ್ನ ರೆಡಿ ಮಾಡಿ. ಮತ್ತು ಇವಾಗ ಒಗ್ಗರಣೆ ಮಾಡೋಣ. ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡು ಇನ್ನೊಂದು ತೋರಿಸ್ಬಿಡ್ತೀನಿ, ನೋಡ್ಕೊಂಬಿಡಿ. ರೈಸು ಮತ್ತು ಮಸಾಲೆ ಐಟಮ್ಸು ಇದರಲ್ಲಿ ನಾನು ಮೆಣಸಿನ್ಕಾಯಿ, ಹಸಿಮೆಣ್ಸಿನ್ಕಾಯಿ ಸ್ಕಿಪ್ ಮಾಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಮತ್ತು ಪಲಾವ್ ಎಲೆಯನ್ನು ಹಾಕ್ಕೊಬೋದು, ಮತ್ತು ಹಸಿ ಬಟಾಣಿನೂ ಕೂಡ ಆ್ಯಡ್ ಮಾಡ್ಕೊಬೋದು. ಕುಕ್ಕರ್ ಪಾತ್ರೆ ಕಾಯೋಕ್ಕಿಟ್ಟು 2 ಟೇಬಲ್ ಸ್ಪೂನ್ ತುಪ್ಪ ಹಾಕಿದ್ದೀನಿ. ಇಲ್ಲಿ 1 ಸ್ಪೂನ್ ಎಣ್ಣೆನೂ ಕೂಡ ನೀವು ಹಾಕ್ಕೊಬೋದು. ನಾನು ಕಂಪ್ಲೀಟ್ ತುಪ್ಪದಲ್ಲೇ ಇದು ಮಾಡಿದ್ದೀನಿ. ಇದಕ್ಕೆ ಲವಂಗ, ಚಕ್ಕೆ, ಸೋಂಕಾಳು ಮತ್ತು ಏಲಕ್ಕಿಕಾಯಿ ಎಲ್ಲ ಒಗ್ಗರಣೆಗೆ ಹಾಕಿದ್ದೀನಿ. ಒಗ್ಗರಣೆಗೆ ಹಾಕಿದ್ಮೇಲೆ ಸ್ವಲ್ಪ ಮತ್ತು ಬಾದಾಮಿ, ಗೋಡಂಬಿ, ಮತ್ತು ಕಲ್ಲು, ಮರಾಠಿ ಮೊಗ್ಗು ಅದನ್ನು ಎಲ್ಲ ಆವಾಗಲೇ ತೋರಿಸಿದ್ದೀನಲ್ಲ ಅಷ್ಟು ಮಸಾಲೆ ಐಟಮ್ಸ್ನ, ಸ್ಪೈಸಸ್ನ ಹಾಕ್ಕೊಂಡಿದ್ದೀನಿ. ಅದು ಸ್ವಲ್ಪ ಫ್ರೈ ಆದಮೇಲೆ ಆನಿಯನ್ ಹಾಕ್ಕೊಂಡಿದ್ದೀನಿ. ಆನಿಯನ್ನು ತುಪ್ಪದಲ್ಲಿ ಸ್ವಲ್ಪ ಚೆನ್ನಾಗಿ ಒಂದು ನಿಮಿಷ ನೀಟಾಗಿ ಸ್ಮಾಲ್ ಉರಿ ಇಟ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಬೇಕು. ಆನಿಯನ್ ಸಾಫ್ಟಾಗಿ ಬೆಂದಷ್ಟು ಗೀ ರೈಸ್ ತುಂಬ ಟೇಸ್ಟಿಯಾಗಿರುತ್ತೆ. ಈ ರೀತಿ ನೋಡಿ ಸಾಫ್ಟಾಗಿ ಬೆಂದಾದ್ಮೇಲೆ ಇದಕ್ಕೆ ಆಗಲೇ ತೋರಿಸಿರೋ ಮನೆಯಲ್ಲೇ ಮಾಡ್ಕೊಂಡೆ ಶುಂಠಿ ಬೆಳ್ಳುಳ್ಳಿ ಫಸ್ಟೆಲ್ಲ ಹೊರಗಡೆದನ್ನ ತಂದು ಯೂಸ್ ಮಾಡಿ ನಾನು ಮನೆಯಲ್ಲೇ ಮಾಡ್ಕೊಂಡಿದ್ದೆ. ಅದನ್ನು ಹಾಕಿ 1-2 ಸೆಕೆಂಡು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೆ ಫ್ರೈ ಮಾಡಬೇಕು. ಹಸಿ ವಾಸನೆ ಹೋಗಿ ಫ್ರೈ ಆದಮೇಲೆ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆ್ಯಡ್ ಮಾಡಿಕೊಂಡು ಅದನ್ನು ತುಪ್ಪದಲ್ಲಿ 1-2 ನಿಮಿಷ ನೀಟಾಗಿ 1-2 ಸೆಕೆಂಡು ಫ್ರೈ ಮಾಡಬೇಕು. ಅದು ಫ್ರೈ ಆಗಿ ಈ ಥರ ಆದಾದಮೇಲೆ ಚೆನ್ನಾಗಿ ನೀಟಾಗಿ ಮೀಡಿಯಮ್ ಫ್ಲೇಮಲ್ಲಿ ನೀಟಾಗಿ ಹುರ್ಕೊಬೇಕು. ಈಗ ಹುರ್ಕೊಂಡಾದ್ಮೇಲೆ ಆಗಲೇ ತೋರಿಸಿದ್ನಲ್ಲ ಹಾಲನ್ನ ಹಾಕ್ಕೊಬೇಕು. ಹಾಲು ಹಾಕಿ ಆಲ್ರೆಡಿ ನಾನು ಇದಕ್ಕೆಲ್ಲ ಹಾಲು ಹಾಕಿ ನೀರು ಕನ್ಸಿಸ್ಟೆನ್ಸಿ 1 ಗ್ಲಾಸಿಗೆ 2 ಗ್ಲಾಸ್ ನೀರನ್ನ ಕನ್ಸಿಸ್ಟೆನ್ಸಿ ಮಾಡ್ಕೊಂಡು ನೀರನ್ನ ಕರೆಕ್ಟಾಗಿ ಹಾಕ್ಕೊಬೇಕು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಕೊಬೇಕು, ರುಚಿಗೆ ತಕ್ಕಷ್ಟು. ಆಮೇಲೆ ಇದಕ್ಕೆ ಅಕ್ಕಿ ತೊಳೆದು ಆಲ್ರೆಡಿ ಇಟ್ಕೊಂಡಿದ್ದೀನಿ. ಅಕ್ಕಿ ತೊಳೆದು ಅದಕ್ಕೆ ಹಾಕ್ತಾಯಿದ್ದೀನಿ. ನಾನಿಲ್ಲಿ 2 ಪಾವಿಗೆ ಮಾಡ್ತಾಯಿದ್ದೀನಿ. ಅಕ್ಕಿ ತೊಳೆದು ಹಾಕಾದ್ಮೇಲೆ ನೀಟಾಗಿ ತಳ ಹಿಡಿದೇ ಇರೋ ಥರ ನೀಟಾಗಿ ಸೌಟಲ್ಲಿ ಒಂದ್ಸಲ ಇದು ಮಾಡಿ ಒಂದು ಕುಕ್ಕರಲ್ಲಿಟ್ಟು 1-2 ವಿಸಿಲ್ ಬರ್ಸಿದ್ರೆ ಗೀ ರೈಸ್ ರೆಡಿ ಆಗುತ್ತೆ. ಥ್ಯಾಂಕ್ ಯು.